ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿದು ಅಮಾವಾಸ್ಯೆ ದಿನ ವ್ಲಾಗಿದು, ಸ್ಯಾಟರ್ಡೇದು. ಇನ್ನು ನಾವು ಎದ್ದೇಳಷ್ಟರಲ್ಲೇ ನಮ್ಮಮ್ಮ ಎದ್ದು ಎಲ್ಲ ಸಗಣಿ ನೀರೆಲ್ಲ ಹಾಕಿತ್ತು. ಇದು ನಮ್ಮದು ಮನೆ ಮುಂದೆಲ್ಲ ಏನು ಗಾರೆ ಏನು ಹಾಕಿಲ್ಲ. ಇನ್ನಿದು ಮಣ್ಣನ್ನೆಲ್ಲ ಹಂಗಾಗಿ ಸಗಣಿ ನೀರು ಹಾಕ್ತೀವಿ. ಮನೆಯೂ ಅಷ್ಟೇ ಸಗಣಿ ನೀರು ಹಾಕಿ ತಾರಿಸೈತೆ ನಮ್ಮಮ್ಮ. ನಾನು ಇದೊಂದು ಮನೆ ಮಾತ್ರ ಮಾಪ್ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಈಗ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಇನ್ನು ನಾವು ಸಂಜೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ಟೈಮಿಗೆ ಶನಿದೇವ್ರ ದೇವಸ್ಥಾನದಲ್ಲಿ ಶನಿದೇವ್ರು ಬರುತ್ತೆ. ಇವಾಗ ಸಂಜೆ ಆಯಿತು, 7:15ಗೆ ಹೋಗ್ತಾಯಿದ್ದೀವಿ. 8:15ಗೆಲ್ಲ ದೇವ್ರು ಬರುತ್ತೆ. ದೇವ್ರು ಬಂದು ನಿಲ್ಲೋದು ಎಷ್ಟೊತ್ತಂತ ಹೇಳೋಕ್ಕಾಗಲ್ಲ. 10:30 ಆಗ್ಬೋದು, 11 ಗಂಟೆ ಆಗ್ಬೋದು. ನಾವು ಅಲ್ಲಿ ತನಕ ಇದ್ದು ಬರಬೇಕು. ಈಗೆಲ್ಲರೂ ಹೊರಟಿದ್ದೀವಿ ನಮ್ಮ ಮನೆಯವರೆಲ್ಲ. ಹಾಗೆ ಸಾಟರ್ಡೆ ಯಾವಾಗಲೂ ದೇವಸ್ಥಾನದಲ್ಲಿ ದೇವ್ರು ಬರುತ್ತೆ. ಅಂದರೆ ಇವತ್ತು ಬರ್ತಾಯಿತ್ತು, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ 2 ದಿನ ಮುಂಚೆನೇ ಬಂದಿದ್ವಿ ಊರಿಗೆ ಹಬ್ಬಕ್ಕೆ. ಇವಾಗ ಹೊರಟಿದ್ದೀವಿ ಎಲ್ಲರೂ ನಮ್ಮ ಅಕ್ಕ ತಂಗಿರು ಮತ್ತು ಮಕ್ಕಳು, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಹೊರಟಿದ್ದೀವಿ. ಇವಾಗ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಇವಾಗ ಹಂಗೆ ಎಲ್ಲರೂ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ದೇವಸ್ಥಾನ ಹತ್ರ ಏನು ಅಂಗಡಿಗಳು ಅಷ್ಟೊಂದಿಲ್ಲ, ಒಂದಿದೆ, ಅದೇನಾದರೂ ಅಷ್ಟೊತ್ತು ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡು ಹೋಗ್ತಾಯಿದ್ವಿ. ಇನ್ನು ಇವಾಗ ಹೋಗ್ತಾಯಿದ್ದೀವಿ ಶನಿದೇವ್ರ ದೇವಸ್ಥಾನಕ್ಕೆ. ಅಂದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರಲ್ಲೇ. ನಾವು ಇದೇ ದೇವಸ್ಥಾನಕ್ಕೆ ಬರೋದು ಯಾವಾಗಲೂ. ಅಂದರೆ ನಮಗೆ ತುಂಬ ಇಷ್ಟ ಶನಿದೇವ್ರ ದೇವಸ್ಥಾನ ಅಂದರೆ ದೇವ್ರ ಪ್ರಶ್ನೆ ಹೇಳುತ್ತೆ. ಅಂದರೆ ನಾವೇನು ಲೈನಲ್ಲೆಲ್ಲ ಹೋಗಿ ಕುಂತ್ಕೊಂಡು ಪ್ರಶ್ನೆ ಕೇಳಬೇಕಂತ ಏನಿಲ್ಲ. ದೇವ್ರಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರನ್ನ ಎಬ್ಬರಿಸಿ ಅವರಿಗೆ ಹೇಳುತ್ತೆ. ಲೈನಲ್ಲೆಲ್ಲ ಹೋಗಂಗಿಲ್ಲ. ಆಮೇಲೆ ದುಡ್ಡೆಲ್ಲ ಕೊಟ್ಟು ಆ ಥರ ಪ್ರಶ್ನೆನೂ ಏನು ಕೇಳೋಂಗಿಲ್ಲ. ದೇವರೇ ಕರಿಬೇಕು, ದೇವರೇ ಹೇಳ್ಬೇಕು, ನಾವು ಯಾರೂ ಹೋಗಂಗಿಲ್ಲ. ಅದರಲ್ಲೂ ಹೆಂಗಸ್ರೆಲ್ಲ ನೋಡೋಂಗೆ ಇಲ್ಲ ದೇವರಿಗೆ, ಗಂಡಸರು ನೋಡೋಂಗಿಲ್ಲ. ದೇವ್ರು ನಿಂತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ಭಯ ದೇವ್ರಿಗೆ ಕಂಡ್ರೆ. ನಾವಂತೂ ದೇವ್ರನ್ನ ಮುಖ ಕೊಟ್ಟು ನೋಡೋದೇ ಇಲ್ಲ ಯಾವಾಗಲೂ ಅಷ್ಟೇ. ಅವ್ರ ಕಾಲು ನೋಡೋಕ್ಕೂ ಭಯನೇ ಇರುತ್ತೆ, ಅಷ್ಟು ಭಯ ನಮಗೆ ದೇವ್ರು ಕಂಡ್ರೆ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಹತ್ರ ಲೈಟೆಲ್ಲ ಹಾಕಿದ್ರು. ಅಂದರೆ ಹಬ್ಬ ಬಂದರೆ ಈ ಥರ ಲೈಟ್ಸ್ ಎಲ್ಲ ಹಾಕ್ತಾರೆ. ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಇವಾಗ ದೇವಸ್ಥಾನ ಹತ್ರ ಹೋದರೂ ಕೂಡ ಡೈರೆಕ್ಟಾಗಿ ಹೋಗೋಂಗಿಲ್ಲ ದೇವಸ್ಥಾನಕ್ಕೆ. ಇಲ್ಲಿ ಬೋರ್ವೆಲ್ ಇದೆ, ಇದರಲ್ಲಿ ಕಾಲು ತೊಳ್ಕೊಂಡು ಹೋಗಬೇಕು. ಇವಾಗ ಕತ್ಲೆ ಆಗಿದೆಯಲ್ಲ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ನೈಟ್ ಹೊತ್ತೇ ಬರೋದು ದೇವರು, ಬೆಳಗ್ಗೆ ಟೈಮ್ ಬರೋಲ್ಲ. ಬೆಳಗ್ಗೆ ಟೈಮ್ ನಾರ್ಮಲಾಗಿ ಪೂಜೆ ಎಲ್ಲ ನಡೀತಾ ಇರುತ್ತೆ. ಅಂದರೆ ನೈಟ್ ಮಾತ್ರ ದೇವ್ರು ಬರುತ್ತೆ, ಯಾವಾಗಲೂ ಹಿಂಗೇ. ಇದು ತುಂಬ ಹಳೆ ದೇವಸ್ಥಾನ. ಇವಾಗ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಇದೆ ನೋಡಿ ಶನಿದೇವ್ರ ದೇವಸ್ಥಾನ, ಹಳೆ ದೇವಸ್ಥಾನನೇ. ಇವಾಗ ದೇವಸ್ಥಾನ ಒಳಗೆ ಬಂದ್ವಿ. ಇವಾಗ ನಾವು ಧೂಪ ಹಾಕೋಣ ಅಂತ ಅಂದ್ಕೊಂಡು ಎಲ್ಲರೂ ಕೈ ಮುಗಿತಾ ಇದ್ದೀವಿ. ನಮ್ಮಮ್ಮವರು ನಾವೆಲ್ಲ ಕೈ ಮುಗಿತಾ ಇದ್ದೀವಿ. ಇವಾಗ ಸಾಟರ್ಡೆ ಬಂದರೆ ಈ ಥರ ಎಲ್ಲ ಸಾಂಗೆಲ್ಲ ಹಾಕ್ಕೊತಾರೆ, ಹೇಳ್ತಾರೆ, ಸಾಂಗೆಲ್ಲ ಹೇಳ್ತಾರೆ. ಒಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಸಾಂಗೆಲ್ಲ, ದೇವ್ರ ಸಾಂಗೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ. ದೇವಸ್ಥಾನ ಒಳಗೆ ಬಂದಿದ್ದೀವಿ. ಇದೆ ನೋಡಿ ಶನಿದೇವ್ರ ದೇವಸ್ಥಾನ. ಇನ್ನು ಒಳಗಡೆ ಎಲ್ಲ ದೇವರೆಲ್ಲ ಬಂದು ಹೇಳ್ತು. ಇನ್ನು ಮುಗಿಸ್ಕೊಂಡು ಆಚೆ ಬಂದು ಕೂತ್ಕೊಂಡಿದ್ದೀವಿ. ಈಗ ಉತ್ಸವ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಮುಗಿದ್ಮೇಲೆ ಪ್ರಸಾದನೂ ಮಾಡಿಸಿದ್ದಾರೆ. ಅಂದರೆ ಅರ್ಕೆ ಮಾಡ್ಕೊಂಡಿರೋರು ಈ ಥರ ಮಾಡಿಸ್ತಾರೆ. ಇವಾಗ ನೋಡಿ ದೇವಸ್ಥಾನ ಸುತ್ತ 3 ರೌಂಡ್ ಬರಬೇಕು, ಅಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ. ಇವಾಗ ಪ್ರಸಾದನೂ ಮಾಡಿಸಿದ್ದಾರೆ ಅವರು. ಬೆಲ್ಲದನ್ನ ಮತ್ತು ಅವಲಕ್ಕಿ, ಬಾಳೆಹಣ್ಣೆಲ್ಲ ಹಾಕಿ ಅದು ಪ್ರಸಾದನೂ ಮಾಡಿಸಿದ್ರು. ಇನ್ನು ಊಟ ತಿಂದ್ಕೊಂಡು ನಾವು ಹೋಗಬೇಕು. ಇವಾಗ 3 ರೌಂಡ್ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊತೀವಿ ಲೈನಾಗೆ. ದೇವಸ್ಥಾನ ಮುಂದೆ ಅಂತೂ ತುಂಬ ಚೆನ್ನಾಗಿದೆ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ನೋಡಿ ಇದೆಲ್ಲ ಆದಮೇಲೆ ದೇವಸ್ಥಾನ ಮುಂದೆಲ್ಲ ತುಂಬ ದೊಡ್ಡದಾಗಿದೆ ಜಾಗ.
ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇನ್ನು ನಾಳೆ ಯುಗಾದಿ ಹಬ್ಬ. ಇವತ್ತು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನವೂ ದೇವ್ರು ಬಂದಿರುತ್ತೆ, ಅಂದರೆ ಸಾಟರ್ಡೆ ಇತ್ತು, ಹಾಗಾಗಿ ದೇವ್ರು ಬರುತ್ತೆ. ಇವಾಗ ಟೈಮ್ ಒಂದು 10:30 ಆಗಿತ್ತು ಅನ್ಕೊತೀನಿ. ಇವಾಗ ಜಾಸ್ತಿನೇ ಟೈಮ್ ಆಗಿತ್ತು. ಒಟ್ಟಿನಲ್ಲಿ ದೇವ್ರು ಬಂದು ನಿಂತಿದ್ದೆ 10:30 ಆಗಿತ್ತು. ಇವಾಗ ಊಟ ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಇನ್ನು ಯುಗಾದಿ ಹಬ್ಬದ ದಿನದ ಫೋಟೋನು ನಾನು ಹಾಕಿದ್ದೀನಿ. ಅದು ವಿಡಿಯೋ ಎಲ್ಲ ನಾನು ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.